ಏನ್ ಪುಡಿ ಇಡ್ಲಿನಾ? ಹಾ ಹಾ. ಏನೇನು ಹಾಕ್ತೀರಾ ಇದೆಲ್ಲ? ಪುಡಿ ಇದೆ, ತುಪ್ಪ. ತುಪ್ಪನಾ? ನಂದಿನಿ ತುಪ್ಪ. ನಂದಿನಿ, ಪ್ಯೂರ್ ನಂದಿನಿ. ಹಾ ಹಾ. ಹೌದಾ? ವೇಟ್ ಮಾಡ್ತಾರೆ ಸಂಜೆ. ಹಾ ಹಾ. ಎರಡು ಚಟ್ನಿ ಹಾಕ್ತೀರಾ? ಹೌದು, ಟೊಮೆಟೊ ಚಟ್ನಿ ಮತ್ತೆ ಕಾಯಿ ಚಟ್ನಿ. ಹಾ ಹಾ, ಎರಡು ಚಟ್ನಿ ಇರುತ್ತೆ. ಪಾರ್ಸಲ್ ಜಾಸ್ತಿ ಹೋಗ್ತದೆ. ಪಾರ್ಸಲ್ ಆಮೇಲೆ ಎಲ್ಲ ಬ್ರಾಹ್ಮಣರು ಎಲ್ಲ ಬ್ರಾಹ್ಮಣರು ಮಾಡ್ತಾರೆ ಇಲ್ಲಿ. ಹೌದೌದೌದು. ಏನೋ ಭಾರಿ ನೀಟಾಗಿ ಮಾಡ್ತಾರೆ. ಶುಚಿ, ರುಚಿ, ಶುಚಿ ಅಷ್ಟು. ಬಂಧುಗಳೇ, ನಾನು ನಿಮ್ಮ ಕುಮಾರ್ ಮತ್ತಿಕೆರೆ. ನಾನು ಇವತ್ತು ಮತ್ತಿಕೆರೆಯಲ್ಲಿ ಇದ್ದೀನಿ. ಮತ್ತಿಕೆರೆಯಲ್ಲಿ ಏನಪ್ಪಾ ಅಂತಂದ್ರೆ ಗಜಾನನ ದೋಸೆ ಪಾಯಿಂಟ್ ಮೇಡ್ ವಿತ್ ಪ್ಯೂರ್ ಘೀ. ಬರೇ ತುಪ್ಪದಲ್ಲೇ ದೋಸೆನ ಮಾಡ್ಬಿಡ್ತಾರೆ. ಅದ್ರ ಬಗ್ಗೆ ನಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ, ಬನ್ನಿ. ಬಂಧುಗಳೇ, ಗುರುಗಳೇ, ಸ್ನೇಹಿತರೆ, ದೇವರುಗಳೇ, ಅಭಿಮಾನಿಗಳೇ, ನಾನು ನಮ್ಮ ಮತ್ತಿಕೆರೆಯಲ್ಲಿರುವ ಗಜಾನನ ದೋಸೆ ಪಾಯಿಂಟ್ ಮೇಡ್ ವಿತ್ ಪ್ಯೂರ್ ಗೀಲಿ ಒಳಗೆ ಎಂಟ್ರಿ ಆದೆ ಗುರು. ದೋಸೆ ಬಿಡ್ತಾ ಇದ್ರು. ದೋಸೆ ನೋಡ್ತಾ ಇದೆ. ಅಂಚು ಚಟ ಚಟ ಪಟ ಪಟ ಅಂಚು ಅಂತ ಇತ್ತು. ದೋಸೆ ಹೀಗೆ ಒಯ್ತಾ ಇದ್ರು. ಪದ್ರು ಬರ್ತಾ ಇತ್ತು. ಆ ಪದ್ರಿಗೆ ತುಪ್ಪನ ಇಟ್ಕೊಂಡ್ರು. ಮೇಡ್ ವಿತ್ ಪ್ಯೂರ್ ಗೀ ಅಂತೆ ನಂದಿನಿ ತುಪ್ಪನ ಇಟ್ಕೊಂಡು ಸುರಿದ್ರಿಗಿರೋ ಪದ್ರು ಹೆಂಗ್ ಬಂದಿರುತ್ತೋ ಆ ಪದ್ರ ಮೇಲೆ ಸುರಿತಾ ಇದ್ರು. ತುಪ್ಪನ ನೋಡ್ತಾ ಇದ್ದೆ. ಇದೇನಪ್ಪ ಇದು ಪದ್ರು, ದೋಸೆ ಪದ್ರು ಹೆಂಗ್ ಬಂದಿದ್ಯಾ? ಆ ಪದ್ರ ಮೇಲೆಲ್ಲ ತುಪ್ಪನ ಸುರಿತವ್ರಲ್ಲಪ್ಪ, ನೀರ್ ಹಾಕ್ದಂಗ ಆಗ್ತಾವ್ರಲ್ಲಪ್ಪ ಅಂತಿದ್ದೆ. ಇಲ್ಲಿ ಏನು ದೋಸೆ ತುಪ್ಪ ಹಾಕ್ತವ್ರು ಅಥವಾ ತುಪ್ಪದಲ್ಲೇ ದೋಸೆ ಮಾಡ್ತಾವ್ರು? ಕನ್ಫ್ಯೂಸ್ ಆಗೋಗ್ಬಿಟ್ಟೆ ಗುರು. ನೋಡ್ತಾ ಇದೆ ಹಂಗೆ ತುಪ್ಪ ದೋಸೆ ಮೇಲೆ ಚಟ 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 ಅಂತೇಳಿ ಅಂತಾರೆ. ರೋಸ್ಟ್ ಅಂದ್ರೆ ಇದಾಗ್ತಾ ಇತ್ತು, ಕುದಿತಾ ಇತ್ತು. ಅದಕ್ಕೆ ಸರಿಯಾಗಿ ಅವ್ರದೇ ಒಂದು ಚಟ್ನಿ ಪುಡಿ ಇರುತ್ತೆ. ಆ ಚಟ್ನಿ ಪುಡಿನ ಆ ದೋಸೆ ಮೇಲೆ ಹಂಗೆ ಮೆತ್ತತಾರೆ ಗುರು ಸುತ್ತಾನು. ಅದಾದ ನಂತರ ಆಲೂಗಡ್ಡೆ ಪಲ್ಲೆ ಅಂತೂ ಒಳ್ಳೆ, ಏನು ತುಪ್ಪ ಹೆಂಗಿರುತ್ತೆ ಹಂಗೆ ಸ್ಮೂತ್ ಆಗಿರುತ್ತೆ. ಅದನ್ನು ಕೂಡ ದೋಸೆ ಮೇಲೆ ಹಾಕ್ತಾರೆ. ನನಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇತ್ತು. ಯಾವಾಗ ತಿಂದ್ಬಿಡ್ತೀನಪ್ಪ ಅನಿಸ್ತಾ ಇತ್ತು. ಯಾಕಂದ್ರೆ ಈ ರೀತಿ ದೋಸೆಗೆ ತುಪ್ಪ ಹಾಕೋದು ನಾನು ಎಲ್ಲೂ ನೋಡಿರ್ಲಿಲ್ಲ. ಒಳ್ಳೆ ಮಳೆ ಬಂದಾಗ ರೋಡಲ್ಲಿ ಯಾವ ರೀತಿ ನೀರು ನಿಂತಿರುತ್ತಲ್ಲ ಆ ರೀತಿ ಇತ್ತು ತುಪ್ಪ ದೋಸೆ ಮೇಲೆ. ಅದೇ ರೀತಿ ಪಕ್ಕದಲ್ಲಿ ವಡೆ ಕರಿತಾ ಇದ್ರು. ವಡೆ ಉದ್ದಿನೊಡೆ ಅಂತೂ ಒಳ್ಳೆ ಕಮಲದು ಅರಳ್ದಂಗೆ ಅಳ್ತಾ ಇತ್ತು. ನೋಡ್ತಾ ಇದ್ದೆ. ಅದನ್ನು ನೋಡ್ಕೊಂಡು ಬಾಯಲೆಲ್ಲ ನೀರು ಸುರಿದ್ಬಿಡ್ತು ನನಗೆ. ಅದೇ ರೀತಿ ದೋಸೆ ಮಾತ್ರ ಮರೆಯೋಕ್ಕಾಗಲ್ಲ, ಆ ರೀತಿ ಇತ್ತು. ಏನಪ್ಪ ಇವರು ದೋಸೆನೊಳ್ಳೆ ನಾವು ಪೂರಿ ಕರಿತೀವಲ್ಲ ಗೊತ್ತಲ್ಲ, ಪೂರಿನ ಯಾವ ರೀತಿ ಎಣ್ಣೆಲಿ ಕರಿತೀವಲ್ಲ ಆ ರೀತಿ ಇವರು ತುಪ್ಪದಲ್ಲಿ ದೋಸೆ ಕರಿತಿದಾರ ಅಂತೇಳಿ ನಾನು ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟೆ. ಆರ್ಡ್ರ್ ಮೇಲೆ ದೋಸೆಗಳಿಗಂತೂ ಆರ್ಡ್ರ್ ಬರ್ತಾನೆ ಇತ್ತು. ಅದು ಸ್ಯಾಟರ್ಡೆ ಸಂಡೇ ಅಂತೂ ಹೋಟ್ಲಲ್ಲಿ ಫುಲ್ ರಶ್ ಇರುತ್ತೆ. ತಗೊಳ್ಳೋದಕ್ಕೆ ಒಂದು 20 ನಿಮಿಷ ಅರ್ಧ ಗಂಟೆ ಆಗುತ್ತೆ. ಒಂದು ಆರ್ಡ್ರ್ ಕೊಟ್ಟರೆ ಅರ್ಧ ಗಂಟೆ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಹೇಗೆ ಆಗ್ತೀರ ಅಂತೇಳಿ. ದೋಸೆ ಪದ್ರ ಮೇಲೆ ತುಪ್ಪ ನಂಗೆ ಸುರಿತಾರೆ. ದೋಸೆ ಮೇಲೆ ತುಪ್ಪ ಹಂಗೆ ಕುಣಿತಾ ಇರುತ್ತೆ. ತಕ್ಕ ಚಟ ಚಟ ಅಂತ ಕುಣಿತಾ ಇರುತ್ತೆ. ಅದಕ್ಕೆ ಸರಿಯಾಗಿ ಅವ್ರದೇ ಒಂದು ಚಟ್ನಿ ಪುಡಿ ಕೂಡ ಹಚ್ತಾರೆ. ನೋಡಕ್ಕಂತೂ ಬಲು ಅಂದವಾಗಿರುತ್ತೆ. ಇಲ್ಲಿ ವೆರೈಟಿ ದೋಸೆಗಳು ಸಿಗುತ್ತೆ ನಿಮಗೆ. ಮಸಾಲೆ ದೋಸೆ ಸಿಗುತ್ತೆ, ಕಟ್ ಮಸಾಲೆ ಸಿಗುತ್ತೆ, ಕಟ್ ಇಡ್ಲಿ ಸಿಗುತ್ತೆ, ಕೇಸರಿ ಬಾತ್ ಸಿಗುತ್ತೆ, ರೈಸ್ ಬಾತ್ಗಳು ಸಿಗ್ತವೆ, ಸಾವಿಗೆ ಉಪ್ಪಿಟ್ಟು ಸಿಗುತ್ತೆ, ಏನಿಲ್ಲ ವಡೆಗಳು ಉದ್ದಿನ ವಡೆಗಳು ಸಿಗುತ್ತೆ. ವೆರೈಟಿ ಇರುತ್ತೆ ಇಲ್ಲಿ ನೋಡ್ಬೇಕು ನೀವು. ಆದ್ರೆ ಎಲ್ಲದನ್ನು ಕೂಡ ತುಪ್ಪದಲ್ಲೇ ಮಾಡ್ತಾರೆ. ತುಪ್ಪದಲ್ಲೇ ಹಂಗೆ ಅದರಲ್ಲೇ ಇದನ್ನ ಮಾಡ್ಬಿಟ್ಟಿರ್ತಾರೆ. ಆ ರೀತಿ ಇರುತ್ತೆ. ಮತ್ತೆ ಇಡ್ಲಿ ಕೂಡ ಅಷ್ಟೇ, ಯಾವುದೇ ಪ್ಲಾಸ್ಟಿಕ್ ಕವರ್ಗಳು ಬಳಸೋದಿಲ್ಲ. ಇಡ್ಲಿನೂ ಯಾವಾಗಲೂ ಬಿಸಿ ಇಡ್ಲಿ ಇರುತ್ತೆ. ನೋಡ್ಬೋದು ನೀವು ಹೊಗೆ ಹೇಗೆ ಬರ್ತಿದೆ ಅಂತೇಳಿ. ಇದ್ರಲ್ಲಿ ಕಟ್ ಇಡ್ಲಿ ಅಂತ ಒಂದು ಮಾಡ್ತಾರೆ. ಅದಕ್ಕೆ ಇಡ್ಲಿಗೆ
ತುಪ್ಪವನ್ನು ಹಾಕಿ ಮಾಡ್ತಾರೆ, ಅದು ಮಾತ್ರ ಬಹಳ ಸಖತ್ತಾಗಿರುತ್ತೆ. ದೋಸೆ ಅಂತೂ ತುಪ್ಪದಲ್ಲಿ ಬೆಂದಿರುತ್ತಲ್ಲ, ದೋಸೆ ಹಿಂಗಂದ್ರೆ ಸಾಕು ಹಂಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಹಂಚ ಮೇಲೆ, ಆ ರೀತಿ ಇರುತ್ತೆ. ಮತ್ತೆ ಅದಕ್ಕೆ ತುಪ್ಪ ಹಾಕ್ತಾರೆ ಗುರು, ಮತ್ತೆ ತುಪ್ಪ ಹಾಕ್ಬಿಟ್ಟು ದೋಸೆ ಅಂತೂ ತುಪ್ಪದಲ್ಲಿ ಮುಳುಗ್ಬಿಟ್ಟಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಎಲ್ಲಿ ನೋಡಿದ್ರು ತುಪ್ಪ ಗುರು, ಇಲ್ಲಿ ಏನ್ ಮಾಡಿದ್ರು ತುಪ್ಪ ಗುರು, ಯಾಕೆ ತಗೊಂಡ್ರು ತುಪ್ಪ, ತುಪ್ಪದಲ್ಲೇ ಫುಲ್ ಮುಳುಗ್ಬಿಟ್ಟಿರುತ್ತೆ, ಆ ರೀತಿ ಇರುತ್ತೆ. ಸೂಪರ್ ಆಗಿತ್ತು. ನಾನು ನೋಡ್ತಾ ಇದ್ದೆ, ಯಾವಾಗ ತಿಂತೀನೋ ಅನಿಸ್ತಾ ಇತ್ತು. ಬಟ್ ಆದ್ರೆ ವಿಡಿಯೋ ಮಾಡಬೇಕಿತ್ತು, ನಿಮಗೆಲ್ಲ ತೋರಿಸ್ಬೇಕಿತ್ತಲ್ಲ, ಹಾಗಾಗಿ ನಾನು ತಡ್ಕೊಂಡಿದ್ದೆ ನನ್ನ ಆಸೆನ. ಈ ಕಡೆ ವಡೆ ಬರ್ತಾನೆ ಇರುತ್ತೆ, ಕರಿತಾನೆ ಇರ್ತಾರೆ, ವಡೆ ಸ್ಟಾಕ್ ಆಗ್ತಾನೆ ಇರುತ್ತೆ, ವಡೆಗಳು ಕೂಡ ರೆಡಿ ಆಗ್ತಾ ಇರುತ್ತೆ, ವಡೆನೂ ತಿಂತಾ ಇರ್ತಾರೆ ಜನ. ನೀವು ನೋಡ್ಬೋದು ಎಷ್ಟು ಜನ ನಿಂತಿರಂತೇಳಿ. ಪಾರ್ಸಲ್ ಅಷ್ಟೇ ಸಿಕ್ಕಾಬಟ್ಟೆ ಪಾರ್ಸಲ್ ಹೋಗ್ತಾ ಇರುತ್ತೆ. ದೋಸೆ, ಇಡ್ಲಿ, ಕಟ್ಟಿಡ್ಲಿ ಎಲ್ಲ ತಿಂದವ್ರು ಏನ್ ಮಾಡ್ತಾರೆ, ಮನೆಗೆ ಪಾರ್ಸಲ್ ಕೂಡ ತಗೊಂಡೋಗ್ತಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಯಾರೇ ಆದ್ರೂ ತಿಂದವರು ಪಾರ್ಸಲ್ ತಗೊಂಡೋಗ್ದಲೇ ಇರಲ್ಲ, ಪ್ರತಿಯೊಬ್ರು ಅಷ್ಟೇ ಪಾರ್ಸಲ್ ತಗೊಂಡೋಗ್ತಿರ್ತಾರೆ. ದೋಸೆನೇ ಅಷ್ಟೇ, ಒಂದಾದ್ಮೇಲೆ ಒಂದು ಆರ್ಡ್ರ್ ಬರ್ತಾನೆ ಇರುತ್ತೆ. ಹಂಚಂತೂ ಅದು ನಿಲ್ಲದಿಲ್ಲ ಬಿಡಿ, ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದ ಹಂಚು, ದೋಸೆ ಹಂಚಂತೂ ನಡೀತಾನೆ ಇರುತ್ತೆ. ದೋಸೆಗಳು ಒಂದಾದ್ಮೇಲೆ ಒಂದು ಆರ್ಡರ್ ಬರ್ತಾನೆ ಇರುತ್ತೆ, ಪಾರ್ಸಲ್ ಕೂಡ ಅದೇ ರೀತಿ ಇರುತ್ತೆ. ನಮಸ್ಕಾರ, ನಮ್ಮ ಹೆಸರು ವಸಂತ ಅಂತನಾ? ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿದ್ದು? ಇದು 1.5 ವರ್ಷ ಆಗಿದೆ. 1.5 ವರ್ಷ ಆಯ್ತಾ? ನೀವು ಮೂಲತಃ ಬಂದು ಸಿದ್ದಾಪುರ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಉತ್ತರ ಕನ್ನಡ ಸಿದ್ದಾಪುರನಾ? ಇಲ್ಲಿ ಹೋಟ್ಲು ಮಾಡ್ಬೇಕನ್ನೋದು ಏನ್ ಸರ್, ಹೇಗೆ ಇಲ್ಲೇ ಮಾಡ್ಬೇಕು ನಿಮ್ಗೆ ಯಾವ ರೀತಿ ಇದಾಯ್ತು? ಇಲ್ಲೇ ಮಾಡ್ಬೇಕು ಅನ್ನೋದೇನು ಇದಿಲ್ಲ, ಅಂದ್ರೆ ಹೋಟ್ಲು ಮಾಡ್ಬೇಕು ಅನ್ನೋ ಒಂದು ಕನ್ಸೆಪ್ಟ್. ಅದು ನಿಮ್ಮ ಕನಸ? ಅದು ಅಂದ್ರೆ ಕೆಲಸ ಮಾಡ್ತಾ ನಾವು ಇದ್ರಲ್ಲೇ ಬೆಳಿಬೇಕು ಅನ್ನೋದು ಒಂದು ಇಲ್ಲೇನ ಸರ್? ಆಮೇಲೆ ನೀವು ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಹೋಟ್ಲು ಮಾಡ್ಬೇಕಾದ್ರೆ ಹೋಟ್ಲು ಬಗ್ಗೆ ತಿಳ್ಕೊಂಡಿರ್ಬೇಕಲ್ಲ, ಅದ್ರ ಬಗ್ಗೆ ಏನಾರ ಬೇರೆ ಕಡೆ ಕೆಲಸ ಮಾಡಿದ್ರಾ? ಇಲ್ಲ, ನಾವು ಬೆಂಗಳೂರಿಗೆ ಬಂದಾಗ ಶುರು ಮಾಡಿದ್ದೆ ಹೋಟ್ಲಿಕ್ಕೆ ಇದು. ಹೌದಾ? ನಾವು ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರಿಗೆ ಬಂದಾಗ ಶೇಷಾದ್ರಿಪುರಂ ಹತ್ರ ಉಮೇಶ್ ರಿಪ್ಲೇಸ್ಮೆಂಟ್ ಅನ್ನೋ ಒಂದು ತುಂಬಾ ಚೆನ್ನಾಗಿದೆ ಹೋಟ್ಲು. ಇದೇ ಕಾನ್ಸೆಪ್ಟ್ ಅಲ್ಲೇ 10 ವರ್ಷದಿಂದ ಮಾಡಿದ್ದಾರೆ. 10 ವರ್ಷದಿಂದ ಎಷ್ಟು? ನಾವು ಅಲ್ಲೇ ಒಂದು 5-6 ವರ್ಷ ಕೆಲಸ ಮಾಡಿ ಅಲ್ಲೇ ದೋಸೆ ಎಲ್ಲ ಇದು ಮಾಡಿ ಅಲ್ಲೇ ಎಕ್ಸ್ಪೀರಿಯನ್ಸ್ ತಗೊಂಡ್ಬಂದಿದ್ದೀವಿ. ಆಮೇಲೆ ಇಲ್ಲಿ ಬಂದು ನಾವೇ ನಮ್ಮ ಇನ್ನೊಬ್ರು ನಮ್ಮ ಫ್ರೆಂಡ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ ಮಾಡಿದ್ದೀರಾ ನೀವು? ಸರಿ ಸರಿ ಸರಿ. ಇವಾಗ ನೀವು ಒಂದೇನೊಂದು ಹೋಟ್ಲು ಮಾಡೋಕ್ಕಿಂತ ಮುಂಚೆ ಹೋಟ್ಲು ಮುಟ್ಟಿನ ಒಂದು 7-8 ವರ್ಷ 10 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ? ಒಂದು 8 ವರ್ಷ ಎಕ್ಸ್ಪೀರಿಯನ್ಸ್. ಎಲ್ಲಾ ರೀತಿ ಮಾಡಿದ್ರೆ ಒಳ್ಳೆ ಎಲ್ಲ ಮಾಡಿದ್ವಿ. ಇದು ನಿಮ್ದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಬೆಳಿಗ್ಗೆ? ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ನೈಟ್ 10:30 ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ. ಸರಿ, ನಮ್ಮ ಕಾಫಿ ಸೇಮ್ ನೈಟ್ ಮಾರ್ನಿಂಗ್ 1 ಅವರ್ ಬೇಗ ಸ್ಟಾರ್ಟ್ ಆಗುತ್ತೆ, ನೈಟ್ 1 ಅವರ್ ಬೇಗ ಕ್ಲೋಸ್ ಆಗುತ್ತೆ. 9:30ಗೆಲ್ಲ ಕ್ಲೋಸ್ ಆಗುತ್ತೆ. ಬೆಳಿಗ್ಗೆ ನಿಮ್ದು ಮೆನು ಏನ್ ಸರ್? ಮೇನ್ ಏನೇನ್ ಸಿಗುತ್ತೆ ಬೆಳಿಗ್ಗೆ? ಬೆಳಿಗ್ಗೆ ಮಾಮೂಲಿ ಈಗ ರೆಗ್ಯುಲರ್ ಆಗಿ ಇಡ್ಲಿ ಊಟ ಸಿಗುತ್ತೆ, ದೋಸೆ ಸಿಗುತ್ತೆ. ದೋಸೆ ಎಷ್ಟು ವೆರೈಟಿ ಇದೆ? ದೋಸೆಲಿ ಒಂದು 13-15 ವೆರೈಟಿ ಇದೆ. ಅಂದ್ರೆ ನಾವು ಈಗ ದೋಸೆಗೆಲ್ಲ ಯೂಸ್ ಮಾಡೋ ಪ್ಯೂರ್ ನಂದಿನಿ ಗೀನೆ. ಈಗ ನಾವು ಬೋರ್ಡಲ್ಲೇ ಹಾಕಿದ್ವಿ, ಮೇಡ್ ವಿತ್ ಗೀ ಅಂತಾನೆ ಹಾಕಿದೀವಿ. ದೋಸೆ ಕುರಿತಾ ಇರ್ತೀರಪ್ಪ ತುಪ್ಪನ, ನಂದಿನಿ ತುಪ್ಪ ಹಾಕಿ ಕೊಡೋದ್ರಿಂದನೇ ನೆಕ್ಸ್ಟ್ ಕಸ್ಟಮರ್ ಟೇಸ್ಟಿಗೆ ಬರ್ತಾ ಇರೋದು. ಕೊಡೋ ಟೇಸ್ಟ್, ನಾವು ತರೋ ರೇಟಿಗೆ ಕಸ್ಟಮರ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ಅವ್ರು ನೆಕ್ಸ್ಟ್ ನಮ್ಮ ಹತ್ರ ಬರೋದು. ಆಮೇಲೆ ನೀವು ದೋಸೆ ಮಾಡೋದು ಕಣ್ಣಿಗೆ ಕಾಣುತ್ತೆ, ಬೆಳಿಗ್ಗೆ ಕಾಣುತ್ತೆ, ತುಪ್ಪ ಹಾಕೋದೇ ಗೊತ್ತಾಗುತ್ತೆ. ಅದು ಲೈವ್ ಆಗಿ ಜನರು ನೋಡ್ಬೇಕಾದ್ರೆ ಹೊರಗಡೆ ಇಟ್ಕೊಂಡ್ರೆ ತುಪ್ಪ ಹಾಕ್ತಾನ ಎಣ್ಣೆ ಹಾಕ್ತಾನ ಅಂತ ಡೌಟ್ ಇರುತ್ತೆ. ಮತ್ತೆ ನೋಡಿ ಕವರ್ ಸಮೇತ ಹಾಕ್ತೀರಾ? ಅದೇ ಏನ್ ಕಾನ್ಸೆಪ್ಟ್, ಲೈವ್ ಆಗಿ ಜನರಿಗೆ ನಾವು ತುಪ್ಪನೇ ಹಾಕ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಲೈವ್ ಆಗಿದೆ ತಿಂಡಿ. ಇವಾಗ ಇಡ್ಲಿ ವಡೆ ಇದೆ, ಶಾವಿಗೆ ಬರ್ತದೆ, ಪಲಾವ್ ಇದೆ, ದೋಸೆ ಇದೆ, ಕೇಸರಿ ಬಾತು, ಖಾರ ಬಾತು. 3690 ರೆಡಿ ಆಯ್ತಾ? 3690 ಆಮೇಲೆ ಸರ್ ಮಧ್ಯಾಹ್ನ ಏನ್ ಸಿಗುತ್ತೆ ಸರ್? ಮಧ್ಯಾಹ್ನ ಲಂಚ್ಗೆ ಹಸಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಕರ್ಡ್ ರೈಸ್, ರೈಸ್ ಬಾತ್ ಸಿಗುತ್ತೆ. ದೋಸೆ ಸಾಂಬಾರ್ ಸಿಗುತ್ತೆ. ದೋಸೆ ಎನಿ ಟೈಮ್ ಇರುತ್ತಾ? ದೋಸೆ ಫುಲ್ ಡೇ ಇರುತ್ತೆ. ರೈಸ್ ಬಾತ್, ಪಲಾವ್ ಇದೆ. ಒಂದು ಪುರಿ ಇದೆ, ಮತ್ತೆ ಒಂದು ಆಗಿದೆಯಾ? ಪಾರ್ಸಲ್ ಜಾಸ್ತಿ ಇಲ್ಲಿ ಎಲ್ಲ ಮನೆಗಳು ಇರೋದ್ರಿಂದ ರೆಸಿಡೆನ್ಷಿಯಲ್ ಏರಿಯಾದಲ್ಲಿದೆ, ಇಲ್ಲನಾ? ರೆಸಿಡೆನ್ಷಿಯಲ್ ಏರಿಯಾ ಇರುತ್ತೆ, ಪಾರ್ಸಲ್ ಜಾಸ್ತಿ. 140
ಸರ್ ನೀವು ತಿಂಡಿ ದೋಸೆ ಹೇಳಿದ್ರೆ ಬೆಳಗ್ಗೆ ಇಡ್ಲಿ ಇರುತ್ತೆ, ಅದ್ರ ಜೊತೆಗೆ ರೈಸ್ ಕಾಲ್ ಯಾವ್ದಿರುತ್ತೆ ಅಂತ ರೈಸ್ ಡೈಲಿ ಒಂದೊಂದು ವೆರೈಟಿ ಇರುತ್ತೆ, ಬೇರೆ ಬೇರೆ ಮಾಡ್ತೀವಿ. ರೈಸ್ ಬಾತು, ಟೊಮೆಟೊ ಬಾತು, ಪಲಾವು, ಆಮೇಲೆ ಗೀ ರೈಸ್, ವೆಜ್ ಬಿರಿಯಾನಿ, ವಾಂಗಿ ಬಾತು, ಎಲ್ಲ ಟೈಪ್ ಚೇಂಜ್ ಮಾಡ್ತಾ ಇರ್ತೀವಿ. ಮಾರ್ನಿಂಗ್ ಶಾವಿಗೆ ಬಾತ್ ರೆಗ್ಯುಲರ್ ಇರುತ್ತೆ, ಶಾವಿಗೆ ಬಾತು ದೋಸೆ ಬಾತು ರೆಗ್ಯುಲರ್ ಇರುತ್ತೆ. ಒಂದು ಮಸಾಲೆ ದೋಸೆ, ಒಂದು ಶಾವಿಗೆ ಬಾತು, 2 ಇಡ್ಲಿ, ಶಾವಿಗೆ ಇದೆ ಇಲ್ಲ ಖಾಲಿ ದೋಸೆ. ಸರ್ ಇದು ನೈಟು ನಿಮ್ಗೆ ಬೇರೆ ರೀತಿಯ ಊಟ ಇದೆಯಾ ಇಷ್ಟ ಮಾಮೂಲಾಗಿ ಏನಾದ್ರು? ಇಲ್ಲ, ನೈಟ್ ಬಂದು ನಾವು ಲೆಮನ್ ರೈಸ್, ಇಡ್ಲಿ, ದೋಸೆ ಮಾತ್ರ ಲೈಟ್ ಆಗಿರುತ್ತೆ. ದೋಸೆ ಬೆಳಿಗ್ಗೆ ಅಂದ್ರೆ ಈವ್ನಿಂಗ್ ಸಾಯಂಕಾಲ ನೈಟ್ 10:30 ತನಕ ಏನ್ ಸಿಕ್ಕಿಲ್ಲ ದೋಸೆ ಸಿಗುತ್ತೆ. ನಿಮ್ ಟೈಮಿಂಗ್ ಹೇಳ್ಬಿಡಿ ಸರ್, ಬೆಳಿಗ್ಗೆ ಎಷ್ಟು ಸ್ಟಾರ್ಟ್ ಆಗಿ ಎಷ್ಟು? ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 10ವರೆಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಸಂಡೇ ಬಂದು ಬೆಳಿಗ್ಗೆ 7 ಸ್ಟಾರ್ಟ್ ಆದ್ರೆ 12ವರೆಗೆ ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ ರಜಾ ಇಲ್ವಾ ಯಾವತ್ತು? ರಜಾ ಅಂದ್ರೆ ನಾವು ವರ್ಷಕ್ಕೆ ಒಂದು ಗಣಪತಿ ಹಬ್ಬದಿಂದ ರಜೆ ಕೊಡ್ತೀವಿ. ಸಂಡೇ ರಜಾ ಇಲ್ಲ, ಸಂಡೇ ಫುಲ್ ಇರುತ್ತೆ. ಸಂಡೇ ಮಧ್ಯಾಹ್ನ ಮಾತ್ರ 4 ಅವರ್ಸ್ ಕ್ಲೋಸ್ ಇರುತ್ತೆ, ಮತ್ತೆ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. 12 ಕ್ಲೋಸ್ ಆದ್ಮೇಲೆ ನೀವು ಮತ್ತೆ ಈವ್ನಿಂಗ್ ಓಪನ್ ಮಾಡ್ತೀರಾ? ಸಂಡೇ ಮಾತ್ರ. ಫುಲ್ ಡೇ ಇರುತ್ತಲ್ವಾ? ಮಸಾಲೆ ದೋಸೆ ತಗೋತೀವಿ, ಪುಡಿ ಮಸಾಲಾ ದೋಸೆ. ಹೌದಾ? ಚೆನ್ನಾಗಿದೆ ಟೇಸ್ಟ್. ವೀಕ್ಲಿ ಬರ್ತೀರಾ? ಇವತ್ತೇನು ತಗೊಂಡಿದ್ದೀರಾ? ಇವತ್ತು ಶಾವಿಗೆ ಬಾತು, ಇಡ್ಲಿ, ದೋಸೆ ಮತ್ತೆ ಮಸಾಲೆ ದೋಸೆ. ಸರಿ, ಮಗಳು ತಿಂತಾಳೆ. ಚಿತ್ರಾನ್ನ ಚೆನ್ನಾಗಿರುತ್ತಾ? ಮತ್ತೆ ಇದು ಶಾವಿಗೆ ಬಾತು ಅಷ್ಟೇ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸರ್. ನೀವು ಸರ್ ದೋಸೆ ಎಲ್ಲ ಲೈಕ್ ಮಾಡೋದು? ಚಿತ್ರಾನ್ನ ಇಲ್ಲೇ ಇರೋದು ಸರ್? ಮತ್ತಿಕೆರೆನಾ? ಮುತ್ತೆಲ್ಲ ಇದ್ದೀರಾ? ಇಲ್ಲಿ ಬಂದ್ಬಿಟ್ಟು ನಾನ್ ದೋಸೆ ತಗೊಂತೀನಿ, ಮತ್ತೆ ಇಡ್ಲಿ, ಮತ್ತೆ ವಡ ತುಂಬಾ ಚೆನ್ನಾಗಿದೆ. ವಡ ಚೆನ್ನಾಗಿರುತ್ತಾ? ದೋಸೆ ಚೆನ್ನಾಗಿರುತ್ತೆ. ದೋಸೆ ಚೆನ್ನಾಗಿರುತ್ತಾ? ಗೀ ದೋಸೆ, ಗೀ ದೋಸೆ. ಇದು ಪೂರಿ ತುಂಬಾ ಚೆನ್ನಾಗಿದೆ, ಮತ್ತೆ ಸಾಂಬಾರ್. ಆಮೇಲೆ ಏನು ವೀಕ್ಲಿ ಬರ್ತಾರಾ ಅಥವಾ ಹೌದು, ನಾನು HSR ಹತ್ರ ಮನೆ ಇದೆಯಾ? HSR ಹತ್ರ? ಹೌದು, ಇಲ್ಲಿ ವೀಕೆಂಡ್ ಅಲ್ಲಿ ಫ್ರೆಂಡ್ಸಾ? ಹೌದು, ವೀಕೆಂಡ್ ಅಲ್ಲಿ ಬರ್ತೀರಾ? ನಾನು ಹೆಚ್ಚಾಗಿ ದೋಸೆ ಮತ್ತೆ ಬಂದ್ರೆ ವೀಕೆಂಡ್ ದೋಸೆ ಮತ್ತೆ ಇಡ್ಲಿ ತಗೊಂಡೇ ತಗೋತೀನಿ. ನಾನು ಬರೋದು ಯಲಹಂಕದಿಂದ ಬರ್ತೀರಾ? ಮತ್ತೆ ಇಲ್ಲಿ ನಮ್ಗೆ ಮೇನ್ ವೀಕೆಂಡ್ ಅಲ್ಲಿ ಇದು ಟೇಸ್ಟಿ ಪಾಯಿಂಟ್ ಇದು. ಸೊ ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ನೀವು ನೋಡ್ತಿದ್ದಲ್ಲಿ ಹೇಗೆ ಸುರಿತಾರೆ ಅಂತ ತುಪ್ಪನ ಫುಲ್ ಹೀಗೆ ಸುರಿತಾ ಇರ್ತಾರೆ. ಅದು ತುಪ್ಪ ಬಳಸಿ ವೆರಿ ಟೇಸ್ಟ್. ನಾನು ಇದನ್ನ ಎಲ್ಲರೂ ಪ್ರಿಸ್ಕ್ರೈಬ್ ಮಾಡ್ತಿದ್ವಿ ಬರಕ್ಕೆ, ಬಂದು ಎಂಜಾಯ್ ಮಾಡ್ತೀನಿ. ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ. ನೀವು ಲೈಕ್ ಮಾಡೋದು ದೋಸೆ ಅಂತ? ಎಸ್, ಹೆಚ್ಚಾಗಿ ದೋಸೆ, ಮಸಾಲೆ ದೋಸೆ, ಪುರಿ ದೋಸೆ. ಇಲ್ಲಿ ನೋಡ್ತಾ ಇದ್ದೀರಾ ಹರೀಶ್ ಅಂತೇಳಿ, ಕಾಫಿ ಟೀ ಮಾತ್ರ ಮಾಡಿದ್ರಲ್ಲಿ ಹೆಚ್ಚಿನ ಕೈ. ಎಲ್ಲರೂ ಏನಪ್ಪಾ ಹೇಳೋದು ಅಂತಂದ್ರೆ, ತಿಂಡಿ ತಿಂದ್ಮೇಲೆ ಅಂದ್ರೆ ದೋಸೆ ತಿನ್ಲಿ, ರೈಸ್ ಬಾತ್ ತಿನ್ಲಿ, ಏನಾರ ತಿನ್ಲಿ, ಇಡ್ಲಿ ತಿನ್ಲಿ, ಎಲ್ಲ ತಿಂದಾದ್ಮೇಲೆ ಕಾಫಿ ಟೀ ಕುಡಿಯಲೇ ಹೋಗೋದಿಲ್ಲ. ಕಾಫಿ ಮಾತ್ರ ಬಹಳ ಟೇಸ್ಟ್ ಆಗಿರುತ್ತೆ. ಅದೇ ರೀತಿ ಟೀನು ಅಷ್ಟೇ ಸಖತ್ತಾಗಿ ಮಾಡ್ತಾರೆ ಹರೀಶ್. ಹರೀಶ್ ಟೀ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಮಾಡ್ತೀರಾ? ಬೆಳಗ್ಗೆ 6 ಗಂಟೆ. 6 ಗಂಟೆಯಿಂದ ಕಾಫಿ ಟೀ ರೆಡಿ ಇರುತ್ತಲ್ಲ? ರೆಡಿ ಇರುತ್ತೆ. ಇಲ್ಲಿ ಗಜರಾನ ದೋಸೆ ಪಾಯಿಂಟ್ ಅಂದ್ರೆ ಈ ನಮ್ಮ ಮುತ್ತಿಗೆರೆ ಸುತ್ತಮುತ್ತಲು ಎಲ್ಲಾ ಊರುಗಳು ಇದಾವೆ. ಅದು ಇಲ್ಲಿ ಒಂದು ಮಸಾಲೆ ದೋಸೆ ಟೇಸ್ಟ್ ಬೇರೆ. ತುಪ್ಪ ಹೌದೌದು, ತುಪ್ಪ ಇದೆ. ನಾನು ಬಸವಗುಡಿ ಹೋದ್ರೆ ರೆಸ್ಟೋರೆಂಟ್ ತಿಂತಾ ಇದ್ದೆ, ಅದೊಂದು ರುಚಿಯಲ್ಲಿ ಅವರು ಮೊದಲಿಂದ. ಯಾಕಂದ್ರೆ ಅದು ಬಾರಿ ಹಳೆಯ ಒಂದು ಹೋಟ್ಲು, ಅಂದ್ರೆ ಇತಿಹಾಸ ಪ್ರಸಿದ್ಧ ಅಂತ ಹೋಗುದು ಬಸವಗುಡಿಯಲ್ಲಿ. ಹೌದು, ಅದು ಬಿಟ್ರೆ ನಮ್ಗೆ ಆ ರುಚಿ ಇಲ್ಲಿ ಸಿಗುತ್ತೆ. ಯಾಕಂದ್ರೆ ನಂದಿನಿ ತುಪ್ಪ, ನಂದಿನಿ ಅಂದ್ರೆ ಪರಿಶುದ್ಧವಾಗಿ ತುಪ್ಪ ಹಾಕಿ ದೋಸೆ ಮಾಡ್ತಾರೆ. ಮಸಾಲೆ ದೋಸೆ, ದೋಸೆನ ತುಪ್ಪದಲ್ಲಿ ಮುಳುಗಿಸ್ಬಿಡ್ತಾರೆ, ನೋಡ್ಬೋದು ನೀವು ಅಲ್ವಾ? ಹೌದು, ಆ ರೀತಿ ಇರುತ್ತೆ. ಹೌದೌದು. ಲೈಕ್ ಮಾಡೋದೇನು ದೋಸೆನಾ ತುಪ್ಪದ್ದು? ಹೌದೌದು, ನಾವು ಲೈಕ್. ಆಮೇಲೆ ನಂದಿನಿ ಬಿಟ್ಟು ಯಾವ ಎಣ್ಣೆನೇ ಯೂಸ್ ಮಾಡಲ್ಲ. ಹೌದೌದು, ನೋಡಿದೆ ನಾವು, ಕರೆಕ್ಟ್. ಆಮೇಲೆ ಈ ಖಾರ ಬಾತ್ ತಗೊಳ್ಳಿ, ಫಸ್ಟ್ ಕ್ಲಾಸ್ ಖಾರ ಬಾತು, ಮೃದುವಾಗಿರುತ್ತೆ, ಅದಕ್ಕೂ ತುಪ್ಪ ಹಾಕ್ತಾರೆ. ಆಮೇಲೆ ಇಲ್ಲಿ ಪೊಂಗಲ್ ಮಾಡ್ತಾರೆ. ಪೊಂಗಲ್ ಭಾರಿ ಚೆನ್ನಾಗಿ, ಅದಕ್ಕೆ ಮೆಣಸು
ಮೆಣಸು ಹೆಚ್ಚಾಗಿ ಹಾಕ್ತಾರೆ. ಬೇರೆ ನಾವು ತಿಂದಾಗ ಮೆಣಸು ಇದೆಯಲ್ಲ, ಅದು ಇಲ್ಲಿ ಮೆಣಸು ಇದೆಯಲ್ಲ, ಅದು ಮೆಣಸು ಅಷ್ಟೇ, ಇಲ್ಲಿಂದ ತರಿಸೋಣ ಗೊತ್ತಿಲ್ಲ. ರುಚಿಯಾಗಿರುತ್ತೆ ನೋಡಿ, ಇಡೀ ಬೆಂಗಳೂರೆಲ್ಲ ಹೌದೌದು. ಆಮೇಲೆ ಇಡ್ಲಿಗೂ ತುಪ್ಪ ಹಾಕ್ತಾರೆ. ಇಡ್ಲಿಗೂ ತುಪ್ಪ ಹಾಕಿ ಅದಕ್ಕೆ ಮಸಾಲೆ ಪುಡಿ ಅಂತ ನೋಡಿ, ಈ ತರ ಮಸಾಲೆ ಅವರು ಸ್ವಂತ ಇದು ಇಟ್ಕೊಂಡಿದ್ದಾರೆ. ಇದನ್ನ ಸ್ವಲ್ಪ ಹಾಕ್ತಾರೆ. ರುಚಿ ಅದು ರುಚಿ ಇದು ನಾನು ಎಲ್ಲಿ ನೋಡಿಲ್ಲ ಇದು ರುಚಿನ. ಇಡ್ಲಿಗೆ ಹಾಕೋದು, ಆಮೇಲೆ ರುಚಿ ಅದನ್ನು ತುಪ್ಪ ಹಾಕ್ತಾರೆ. ಆಮೇಲೆ 2 ತರ ಚಟ್ನಿ ಹಾಕ್ತಾರೆ. ಚಟ್ನಿ ಚೆನ್ನಾಗಿರುತ್ತೆ. ಹೌದು, ಕೆಂಪು ಚಟ್ನಿ ಸೂಪರ್ ಆಗಿರ್ತದೆ. ಇನ್ನೊಂದು ಚಟ್ನಿ ಚೆನ್ನಾಗಿರ್ತದೆ. ಆಮೇಲೆ ರೈಸ್ ಪೇಟ್ ಮಾಡ್ತಾರೆ, ಭಾರಿ ಚೆನ್ನಾಗಿರ್ತದೆ. ಸಾಗು ಉಪ್ಪಿಟ್ಟನ ಮಾಡ್ತಾರೆ, ಅದನ್ನ ಮಾಡ್ತಾರೆ. ಹೌದೌದು, ಸಾಗು ಉಪ್ಪಿಟ್ಟು ಮಾಡ್ತಾರೆ, ಅದು ಭಾರಿ ಚೆನ್ನಾಗಿದೆ. ಕಾಫಿ ಮತ್ತೆ ಸೂಪರ್. ಹೌದಾ? ಅರ್ಧ ಗಂಟೆ ಬಾಯಲ್ಲಿ ಇದೆ ಕಾಫಿ. ಸ್ವಾದ ಬಾಯಿ ಬೇರೆ ಏನ್ ತಿನ್ನೋದಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿರ್ತದೆ. ತಿಂಡಿ ಅಂದ್ರೆ ಕಾಫಿ ಕುಡಿಲೇಬೇಕು ಇಲ್ಲಿ. ನಾವು ತಿಂಡಿ ಬೇರೆ ಬೇರೆ ಮಾಡಿದ್ರು ಕಾಫಿ ಕುಡ್ಕೊಂಡ್ಬರ್ತೀವಿ. ಹೌದಾ? ಮನೆ ತಿಂಡಿದ್ರೆ ಕಾಫಿ ಕುಡಿ. ಹೌದೌದೌದು, ಅಷ್ಟು ಚೆನ್ನಾಗಿರ್ತದೆ. ಎಲ್ಲ ಬ್ರಾಹ್ಮಣರು, ಎಲ್ಲ ಬ್ರಾಹ್ಮಣರು ಮಾಡ್ತಾರೆ ಇಲ್ಲಿ. ಏನೋ ಭಾರಿ ನೀಟಾಗಿ ಮಾಡ್ತಾರೆ. ರುಚಿ ಅಷ್ಟು ಶುಚಿ ಇದೆ. ಹೋಟ್ಲಲ್ಲಿ ಶುಚಿ ಅಂದ್ರೆ ಇರ್ಬೇಕು, ಅದಕ್ಕೆ ಮೈನು. ಆಮೇಲೆ ಅಡಿಕೆ ಇದು ಅಡಿಕೆ ಇದೆಯಲ್ಲ, ಅಡಿಕೆನಲ್ಲಿ ತಟ್ಟೆ ಇದೆ, ಅದರಲ್ಲೇ ಹಾಕೊಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನೋಡಿ, ಅಡಿಕೆ ಜೊತೆಲಿ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಪರಿಸರ ಒಂದು ಇದಕ್ಕೆ ಇದು ಸಾಕ್ಷಿ. ಹೋಟ್ಲು ಭಾರಿ ಚೆನ್ನಾಗಿರ್ತದೆ. ತಾವೆಲ್ಲರೂ ಬಂದು ಭೇಟಿ ಕೊಟ್ಟು ಆಮೇಲೆ ಹೇಳಿ. ಹೆಣ್ಣು ಮತ್ತೆ ಭಾರಿ ಪ್ರಿಯವಾಗುತ್ತೆ ಇಲ್ಲಿ. ಬಂದ್ಬಿಡ್ತಾರೆ ಇಲ್ಲಿ ಗ್ರೌಂಡ್ ಇದಕ್ಕೆಲ್ಲ ಹೋದ್ರಲ್ಲ, ಇದೇ ರೀತಿ ನೀವು ಬಂದು ಕೇಳಬೇಕು. ಏನೋ ಗೊತ್ತಾಗ್ಬೇಕಲ್ವಾ? ನಾನು ಮಸಾಲೆ ದೋಸೆ ಪ್ರಿಫರ್ ಮಾಡ್ತೀನಿ. ಮಸಾಲೆ ದೋಸೆನಾ ಬರ್ತಾ ಇರ್ತೀರಾ? ಯೂಶುವಲಿ ಬರ್ತಾ ಇರ್ತೀರಾ? ವೀಕ್ಲಿನ ಬರ್ತೀರಾ? ವೀಕ್ಲಿ ಬರ್ತಾ ಇರ್ತೀರಾ? ವೀಕ್ಲಿ ಲೈಕ್ ಸಮಥಿಂಗ್ ಲೈಕ್ ಅಲ್ಲ, ತುಪ್ಪ ಹಾಕಿರ್ತಾರೆ, ಘೀಯಿಂದ ಮಾಡಿರ್ತಾರೆ, ಘೀ ಲೈಕ್ ಪುಡಿ ಅಂಡ್ ಘೀ ಆ ತರ. ಅದನ್ನ ಲೈಕ್ ಮಾಡ್ತಾರೆ ಜಾಸ್ತಿ. ಇಲ್ಲಿ ಗಜಾನನ ದೋಸೆ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಮತ್ತಿಕೆರೆಯಲ್ಲಿ ತುಪ್ಪ ದೋಸೆ, ತುಪ್ಪ ಖಾಲಿ ದೋಸೆ, ಪುರಿ ಖಾಲಿ ದೋಸೆ, ಇಡ್ಲಿ, ಕಾಫಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇವರು. ನೀವೇ ತಗೊಳ್ತೀರಾ? ನಾವು ತುಪ್ಪ ಖಾಲಿ ದೋಸೆ, ಮಸಾಲೆ ದೋಸೆ, ಪಲಾವು ಚೆನ್ನಾಗಿ ಮಾಡ್ತಾರೆ. ರೆಗ್ಯುಲರ್ ಇವರು ನಮ್ಮ ಫ್ರೆಂಡ್ಸ್ ಇವರು. ಹೌದಾ? ಕಾಫಿ ಚೆನ್ನಾಗಿರುತ್ತೆ. ಕಾಫಿ ಕುಡಿದ್ರೆ ಕಾಫಿನೂ ಚೆನ್ನಾಗಿರುತ್ತೆ. ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹರೀಶ್ ಅವರು. ನೋಡಿ, ಸಿಂಗಲ್ ಪುಡಿ ಇಡ್ಲಿ ಅಲ್ವಾ? ಆಕ್ಚುಲಿ 2 ಕೊಡ್ತೀರಲ್ವಾ? ಸಾಕು, ಒಂದು ನನಗೆ ಒಂದು ತಿಂದು ನೋಡ್ತೀನಿ. ತುಪ್ಪ ಎರಡು ಚಟ್ನಿ ಇದೆಯಾ? ಸಿಂಗಲ್ ಪುಡಿ ಇಡ್ಲಿ ತಗೊಂಡಿದ್ದೀನಿ. ಅಂದ್ರೆ ಇದಕ್ಕೆಲ್ಲ ತುಪ್ಪ ಹಾಕ್ಬಿಟ್ಟಿದ್ದಾರೆ. ಅದೇ ರೀತಿ ಇವರೇ ಒಂದು ಪ್ರಿಪೇರ್ ಮಾಡಿರೋಂತ ಒಂದು ಚಟ್ನಿ ಪುಡಿ ಹಾಕಿದ್ದಾರೆ. 2 ತರ ಚಟ್ನಿ ಇದೆ. ತುಪ್ಪ ಅಂತೂ ಫುಲ್ ಹಾಕ್ಬಿಡಿ, ನೋಡ್ಬೋದು. ತುಪ್ಪ ತಿಂದಾಗ ಆಗ್ತಿದೆ. ಬಹಳ ಚೆನ್ನಾಗಿದೆ. ಚಟ್ನಿ ಕೂಡ ಅಷ್ಟೇ, 2 ಚಟ್ನಿ ಇದೆ. ಇಡ್ಲಿ ಮಾತ್ರ ಸೂಪರ್. ಪುಡಿ ಮಸಾಲಾ ದೋಸೆ ತಗೊಂಡಿದ್ದೀನಿ, ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. 2 ತರ ಚಟ್ನಿ ಕೊಟ್ಟಿದ್ದಾರೆ ಇದಕ್ಕೂ. ನೋಡ್ಬೋದು. ಆಲೂಗಡ್ಡೆ ಪಲ್ಯ ಇಟ್ಟಿದ್ದಾರೆ, ಹಾಕೊಂಡು ತುಪ್ಪ ಹಾಕಿದ್ದಾರೆ. ಸೂಪರ್ ಆಗಿದೆ. ದೋಸೆ ಮಾತ್ರ ನೋಡಿ, ಈ ಕೆಂಪು ಚಟ್ನಿ ಇದೆ, 2 ಚಟ್ನಿ ಕೊಡ್ತಾರೆ. ಇದು ಕೂಡ ಚಟ್ನಿ ಮಾತ್ರ
ಬಹಳ ಟೇಸ್ಟ್ ಆಗಿದೆ. ಸೂಪರ್ ಆಗಿದೆ. ಒಂದ್ಸಲಿ ಬಂದು ಟ್ರೈ ಮಾಡಿ. ದೋಸೆನಂತೂ ತುಪ್ಪದಲ್ಲಿ ಮುಳುಗಿಸ್ಬಿಟ್ಟಿರ್ತಾರೆ. ಅದೇ ರೀತಿ ಕೂಡ ಇಡ್ಲಿ ಕೂಡ ಕೊಡ್ತಾರೆ, ಅದಕ್ಕೂ ತುಪ್ಪ ಹಾಕ್ತಾರೆ. ಅದು ಪುರಿ ಇಡ್ಲಿ ಅಂತೇಳಿ, ಇದು ಆಕ್ಚುಲಿ ಪುಡಿ ಮಸಾಲಾ ದೋಸೆ ಅಂತೇಳಿ. ದೋಸೆಯಲ್ಲೇ ಒಂದು 7 ವೆರೈಟಿ ಇದೆ, ಸಾಲಿಡ್ ಆಗಿದೆ. ಒಂದ್ಸಲಿ ಬಂದು ಟ್ರೈ ಮಾಡಿ. ಗಜಾನನ ದೋಸೆ ಪಾಯಿಂಟ್. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್, ಲೊಕೇಶನ್ ಎಲ್ಲ ಹಾಕಿರ್ತೀನಿ, ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಒಂದ್ಸಲಿ ಬಂದು ಟ್ರೈ ಮಾಡಿ. ಗಜಾನನ ದೋಸೆ ಪಾಯಿಂಟ್ ಸೂಪರ್ ಆಗಿದೆ ನೋಡಿ. ನನಗಂತೂ ಇಲ್ಲಿ ಕಾಫಿ ಮಾತ್ರ ಬಹಳ ಇಷ್ಟ ಆಯ್ತು. ಸ್ವಾದ, ಸುಗಂಧ ನೋಡ್ಬೇಕು ಹೇಗಿರುತ್ತೆ ಅಂತ ಹೇಳಿ. ಬಂಧುಗಳೇ, ನೋಡಿದ್ರಲ್ವಾ, ದೋಸೆ ಆಗ್ಲಿ, ಇಡ್ಲಿ ಆಗ್ಲಿ, ಬೇರೆ ರೀತಿ ರೈಸ್ ಬಾತ್ಗಳಾಗ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಎಲ್ಲ ಮೇಡ್ ವಿತ್ ಗೀ, ತುಪ್ಪದಿಂದಾನೇ ಮಾಡ್ತಾರೆ. ತುಪ್ಪದಲ್ಲಿ ಮುಳುಗ್ಬಿಟ್ಟಿರುತ್ತೆ ದೋಸೆ, ಆ ರೀತಿ ಇರುತ್ತೆ. ಸಾಕಷ್ಟು ಜನ ಹುಡ್ಕೊಂಡ್ ಬಂದಿರ್ತಿರ್ತಾರೆ. ಮತ್ತಿಕೆರೆಯಲ್ಲಿ ಈ ರೀತಿಯಾದ ಒಂದು ದೋಸೆ ಪಾಯಿಂಟ್ ಎಲ್ಲಿ ಇಲ್ಲ. ಗಜಾನನ ದೋಸೆ ಪಾಯಿಂಟ್ ಮೇಡ್ ವಿತ್ ಗೀ. ಕರೆಕ್ಟ್ ಆಗಿ ಅಡ್ರೆಸ್ SBI ಬ್ಯಾಂಕ್ ನೋಡಿದ್ರೆ ಮತ್ತಿಕೆರೆ ಮೇನ್ ರೋಡ್ ಅಲ್ಲಿ SBI ರೋಡ್ ಬರುತ್ತೆ. SBI ಬ್ಯಾಂಕ್ ಪಕ್ಕ ರೋಡ್ ಬರುತ್ತಲ್ಲ, ಆ ರೋಡಿಂದ ಹಾಗೆ ಮುಂದೆ ಬಂದ್ರೆ ಸ್ಮೈಲ್ ಹಾಸ್ಪಿಟಲ್ ಇದೆ. ಸ್ಮೈಲ್ ಹಾಸ್ಪಿಟಲ್ ಆಪೋಸಿಟ್ ನಿಮಗೆ ಈ ಗಜಾನನ ದೋಸೆ ಪಾಯಿಂಟ್ ಸಿಗುತ್ತೆ. ಬಂದು ಟ್ರೈ ಮಾಡಿ, ಸೂಪರ್ ಆಗಿದೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.